ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನಾನು ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ. ಇವತ್ತು ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಶ್ರೀರಾಮನವಮಿಯ ಇವತ್ತು ಸ್ಪೆಷಲ್ ಅಂದರೆ ಹೆಸರುಬೇಳೆ, ಮಜ್ಜಿಗೆ ಮತ್ತು ಪಾನಕ ಮಾಡೋದನ್ನು ಹೇಗೆ ಅಂತ ನೋಡೋಣ. ಇವಾಗ ನಾನು ಅರ್ಧ kg ಅಷ್ಟು ಹೆಸರುಬೇಳೆ ತೊಗೊಂಡು ಒಂದು 2 ಅವರಷ್ಟು ನೆನೆಸಿಟ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಕ್ಯಾರೆಟು ತುರಿನ ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಅಷ್ಟು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ 1 ಟೇಬಲ್ ಸ್ಪೂನು, ಕರಿಬೇವು ಸ್ವಲ್ಪ, ಈರುಳ್ಳಿ ಸ್ವಲ್ಪ ಕೈ ಆಡಿಸ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು 4 ಅಷ್ಟು ಕಟ್ ಮಾಡಿ ಹಾಕಿದ್ದೀನಿ. ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡ್ಕೊಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಬೇಕಷ್ಟೇ. ಹಾಕ್ಕೊಂಡು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಸಾಲ್ಟು ಅಥವಾ ಉಪ್ಪು ಹಾಕ್ಕೊಳ್ತಾ ಇಲ್ಲ ನಾನು, ಯಾಕಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅಲ್ವಾ, ಅದಕ್ಕೆ. ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನಾವು ತಿನ್ನೋವಾಗ ಆಗಲಿ ಹಾಕ್ಕೊಬೋದು ಉಪ್ಪನ್ನ, ಅವಾಗ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಪಾನಕ ಮಾಡೋದನ್ನು ನೋಡೋಣ. 2 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಇದನ್ನು ಒಂದು 2 ದೊಡ್ಡ ಗ್ಲಾಸಲ್ಲಿ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಕರಗಬೇಕು, ಅಷ್ಟವರೆಗೂ ಬಿಡಬೇಕು. ಇದನ್ನು ಈಸಿ ಮೆಥಡ್ ಇದೆಲ್ಲನೂ. ಕರಗಿದೆ, ಕಲರೆಲ್ಲ ಚೆನ್ನಾಗಿ ಬಂದಿದೆ. ಇದು ಕಲ್ಲಿರುತ್ತೆ ಅಲ್ವಾ, ಅದಕ್ಕೆ ನಾನು ಜಾರ್ ತೊಗೊಂಡು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಬೆಲ್ಲ ಐತೆ, ಕರಗಿಲ್ಲ, ಕರ್ಕೊಳುತ್ತಂತೆ ಬಿಟ್ಟಿದ್ದೀನಿ ನಾನು. ನಿಂಬೆಹಣ್ಣು 2 ತೊಗೊಂಡಿದ್ದೀನಿ, ಅದನ್ನು ಕೈಯಲ್ಲೇ ಹಿಂಡ್ಕೊತಾ ಇದ್ದೀನಿ. ಇದು ರೆಡಿ ಆಯಿತು, ಬೆಲ್ಲದ ಪಾನಕ ಅಂದರೆ ರೆಡಿ ಆಯಿತು. ಇವಾಗೆಲ್ಲ ಜಾತ್ರೆಗಳಲ್ಲೆಲ್ಲ ಜಾಸ್ತಿ ಈ ಥರ ಪಾನಕ ಜಾಸ್ತಿ ಕೊಡ್ತಾರೆ. ನೀರು ಮಜ್ಜಿಗೆ, ಬೆಲ್ಲದ ಪಾನಕ ಅಂದರೆ ಜಾಸ್ತಿ ಕೊಟ್ಟೇ ಕೊಡ್ತಾರೆ. ಎಲ್ಲನೂ ಹೋಗಲಿ, ಜಾತ್ರೆಗಳಲ್ಲಿ ಹಳ್ಳಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಇದು. ಇವಾಗ ಮಸಾಲೆ ಮಜ್ಜಿಗೆ ಮಾಡುವಂಥ ರೆಸಿಪಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಬರೋಣ. ಜಾಸ್ತಿ ರುಬ್ಬೋದು ಬೇಡ, ಸ್ವಲ್ಪ ರುಬ್ಕೊಂಡು ನಾನು ಮಜ್ಜಿಗೆ 1 ಲೀಟ್ರ್, ಮೊಸರು 1 ಲೀಟ್ರ್ ತೊಗೊಂಡಿದ್ದೀನಿ. ಅದನ್ನು ಎಲ್ಲ ಫುಲ್ಲು ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ನೀರಾಗಾದರೆ ಸಾಕು, ಜಾಸ್ತಿ ನೀರು ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಅದರೊಳಗೆ ಹಾಕ್ಕೊಂಡು ನೋಡಿ ಈ ಥರ. ಮತ್ತು ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಫಿಲ್ಟ್ರ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಾವು ಕುಡಿಯೋಕ್ಕಾಗಲ್ಲ. ತುಂಬ ಟೇಸ್ಟ್ ಇರುತ್ತೆ ಈ ಥರ ಮಜ್ಜಿಗೆ ಕುಡಿದ್ರೆ, ಮಸಾಲೆ ಮಜ್ಜಿಗೆ ಕುಡಿದ್ರೆ. ಬಿಸಿಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಇದಕ್ಕೆ ಒಗ್ಗರಣೆ ಏನು ಬೇಕಾಗಿಲ್ಲ, ಮಾಡ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ನೋಡಿ ಈ ಥರ ಇದ್ದರೆ ಮಾಡ್ಕೊಬೋದು ನಾವು. ಸ್ವಲ್ಪ ಹಂಗೆ ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ. ರೆಡಿ ಆಯಿತು ಹೆಸರುಬೇಳೆ, ಪಾನಕ, ಬೆಲ್ಲದ ಪಾನಕ ಮತ್ತು ಮಸಾಲೆ ಮಜ್ಜಿಗೆ ರೆಡಿ ಆಯಿತು.